ಹಲೋ ಗೈಸ್, ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ. ವಿಡಿಯೋ ನೋಡ್ತಾರೆ ಎಲ್ರಿಗೂ ಧನ್ಯವಾದಗಳು. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನಮ್ಮ ಗದ್ದೆ ಹತ್ರ ಬಂದೆ. ಸೊ ಇಲ್ಲಿ ವೆದರ್ ಪಡೆಯೋಣ ಅಂತ. ಸೊ ಈ ಥರ ವೆದರ್ ಸಿಕ್ಕಬೇಕು ಅಂದರೆ ಹಳ್ಳಿಯವರು ಭಾಳ ಪುಣ್ಯ ಮಾಡಿರಬೇಕು. ಸೊ ಕೆಲವು ಜನಕ್ಕೆ ಎಲ್ಲೆಲ್ಲ ಒಳ್ಳೊಳ್ಳೆ ವೀಡಿಯೋಗಳಾಗ್ತಾರೆ. ನಮಗೆ ಗೊತ್ತಿರೋದು ಇದೊಂದೇ, ಹಳ್ಳಿ ಜೀವನ, ನಮ್ಮ ಕಾರ್ಯ ಕೆಲಸದವರೆಗೂ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾನುವಾರ ಮಾತ್ರ ರಜೆ ಇದ್ದಾಗ ಮಾತ್ರ ಔಟ್ಸೈಡ್ ವೀಡಿಯೋಗಳು ಮಾಡ್ತೀವಿ ನಾವು. ನೋಡಿರಿ, ಇಂತಿಂಥ ವ್ಯೂಸ್ಗಳು ಹಾಕ್ಕೊಡ್ತೀವಿ ನಾವು. ಅಂಥದ್ರಲ್ಲಿ ನೀವು ಲೈಕ್ ಮಾಡಿ, ಇಂಡಿಯಾ ಮಾಡಿ, ಲೈಕ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ ಇದು ನೋಡ್ತೀರ. ಫಾಲೋ ಮಾಡೋಕ್ಕಂತೂ ತುಂಬ ಯತ್ನೆ ಮಾಡ್ತೀರ. ನೋಡ್ರಪ್ಪ, ನಾವು ಬಂದ ತಕ್ಷಣ ಹೆಂಗೆ ಓಡ್ತಾವ್ರೆ. ನಾವೇನು ಅಷ್ಟೇನು ಭಯಂಕರವಾಗಿದ್ದೇವ? ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಕೊಡ್ತೇವೆ ಅಂತ. ಅವ್ರ ಮನಸ್ಸು ಇರಬೇಕು. ಏನು ಕಳಿದ್ರೆ ಅದನ್ನು ಮುಗಿಸ್ಕೊಂಡು ನನಗೆ ಟೈಮ್ ಆಯಿತು ಅಂದ್ಬಿಟ್ಟು ನನ್ನ ಕಾಯಕ್ಕೆ ಬೇಕು ಕೆಲಸಕ್ಕೆ ಹೊರಟೆ. ಸೊ ಅಲ್ಲಿ ನೋಡ್ರಪ್ಪ, ವಿಚಿತ್ರ ಏನು ನಡೀತು ಘಟನೆಗಳು ಅಂದರೆ ನನಗಂತೂ ನೋಡಿ ಬೇಜಾರಾಗೋಯ್ತು. ನೋಡಿ, ಅಲ್ಲಿ ಕಾಲೇಜಿಗೆ ಹೋಗೋ ಮಕ್ಕಳು ಬೆಳಿಗ್ಗೆ ಲೇಟ್ ಆಯಿತು ಅಂದ್ಬಿಟ್ಟು ತಿಂಡಿ ಸುಧಾ ಮಾಡ್ದಾನೆ ಬರ್ತವೆ. ಇಲ್ಲಿ ನೋಡಿದ್ರೆ ಇಲ್ಲಿ ಬಿಸ್ತರಿ ಹೆಂಗೆ ನಿಂತಿದೆ ನೋಡಿ. ಮಾನ್ಯ ಸಾರಿಗೆ ಸಚಿವರೇ, ದಯವಿಟ್ಟು ಕಿರ್ಗಾಲ್ ಸಂತೆ ಒಳಗೆ ಬೆಳಿಗ್ಗೆ ಟೈಮು ದಯವಿಟ್ಟು ಬಸ್ಗಳು ಬಿಟ್ಕೊಡಿ. ಅಂತ ಇಂತ ನಮ್ಮ ಸೈಟ್ ಹತ್ರ ಬಂದ್ವಿ. ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಮಾಡಿದ ಕೆಲಸದ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇದೇ ನೋಡಿ, ನೆನ್ನೆ ಮಾಡಿದಂಥ ವರ್ಕ್ ಇದು. ಸೊ ಇದು ಬಿಟ್ರೆ ನಮಗೇನು ಗೊತ್ತಿಲ್ಲ ಬೇರೆ. ದಯವಿಟ್ಟು ಕಾರ್ಮಿಕರನ್ನು ಅರ್ಥ ಮಾಡ್ಕೊಂಡಿಲ್ಲ, ನೆಳ್ಳು ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳೆಸಿ. ನೋಡಿರಿ, ಇದು ವರ್ಕ್ ಏನಪ್ಪ ಮಾಡೋದು ನಾವು. ನಮ್ಮ ಕೆಲಸವೇ ಇಷ್ಟು. ಇದು ಬಿಟ್ರೆ ನಮಗೇನು ಗೊತ್ತಿಲ್ಲ. ಏನು ಪೆಪ್ಪರ್ ಬೆಡ್ ಚಿಕ್ತಲ್ಲ ಮಕ್ಕಳು, ಅದು ಸುಧಾ ನಮಗೇನಂತ ಗೊತ್ತಿಲ್ಲ. ಅದರಲ್ಲಿ ಬೇರೆ ವಿಡಿಯೋ ಮಾಡಿ ನಾವು ಎಲ್ಲಪ್ಪ ಮಾಡೋಣ. ಬೆಳಿಗ್ಗೆ ಸಂಗಟ ಸಿಮೆಂಟ ಮೈ ಮೇಲೆ ಸುತ್ತತ್ತೀವಿ. ಇನ್ನೇನಪ್ಪ ಮಾಡೋಣ ನಾವು. ಇವತ್ತಿನ ವರ್ಕ್ ಬಡ್ದ್ಬಿಟ್ಟು ಬಾಣ ತಿಂಡಿ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡ್ರಿ, ಕೈಗಳು ನೋಡ್ರಿ ಓಪನ್ ಮಾಡ್ಕೊ ವಿಡಿಯೋ ನೋಡ್ತೀರಾ. ನೀವು ಅಂತೀರ ನೀವು ಒಳ್ಳೆ ವೀಡಿಯೋಗಳು ಮಾಡಿ ಅಂತ. ಸುಮ್ಮನೆ ನೋಡ್ತೀರಾ ಮೇಲೆ ಎತ್ತೀರ, ಸುಮ್ಮನೆ ನೋಡ್ತೀರಾ ಮೇಲೆ ಎತ್ತೀರ. ಅಟ್ಲೀಸ್ಟ್ ಬಲಗೈ ತೆಗೆದ್ಬಿಟ್ಟು ಹಾಟ್ ಬಟನ್ ಗೊತ್ತಾರೆ ಏನಪ್ಪ ಆಗ್ಬಿಡ್ತಾರೆ ನಿಮಗೆ. ಸಮದಬಿಡ್ತಾರೆ ನಿಮ್ಮ ಬೆಳ್ಳು. ನೋಡ್ರಪ್ಪ, ನಮ್ಮ ಜೀವನ ಇದು. ಅವನ ಅಮ್ಮ ಕುಟುಂಬಕ್ಕೂ ಸುಮ್ಮನೆ ಹಿಂಗೆ ತಲೆ ಕೂದಿಂಗ್ ಅಂದ್ಬಿಟ್ರೆ ಅವ್ನಿಗೆ ಮಿಲಿಯನ್ ಗಂಟ್ಲೆ ಲೈಕ್ ಕೊಡ್ತೀರಾ. ಸರಿ, ಟೈಮ್ ಆಯಿತು ಅಂದ್ಬಿಟ್ಟು ನಾನು 5 ನಿಮಿಷ ಕುಂತ್ಕೊಳ್ಳ ಅಂತ ಬಂದೆ. ಸಿದ್ದಣ್ಣ ಬೇರೆ ರೆಡಿ ಮಾಡ್ತಾ ಇದ್ನಪ್ಪ, ಬಿಸಿಲು ಕಳುತ್ತೆ ಅಂತ. ಅಯ್ಯೋ, ಇನ್ನೇನು ಬಿಸಿಲಪ್ಪ, ಆಗಲೇ ಬಡಿತಾ ಕೂತಲ್ಲ. ನಾನು ಬೇರೆ ಬಿಸಿಲಲ್ಲಿ ಒಣಗಿ ಬೆಳ್ಳಗಿದ್ದವನು. ಆಳು ಕರಿ ಎಕಣ ಆಗ್ಬಿಟ್ಟಿದ್ದಾನೆ ಕಣವಾಗಪ್ಪ ನನಗಂತೂ ಆಯ್ತಲ್ಲ. ಇನ್ನು ಬೆಳ್ಳಗಾಗೋದ್ರೆ ಇನ್ನೆಲ್ಲಾಗಲಿ ಇಲ್ಲೇ ಆಯ್ತಾ ಏನಿಲ್ಲ. ಸರಿ, ಇವತ್ತಿನ ವರ್ಕು ಫುಲ್ ಆಲ್ಮೋಸ್ಟ್ ಫಿನಿಶಿಂಗ್ ಆಯ್ತು ನೋಡ್ರಿ. ಇದು ನೋಡಿದ್ರೆ 2 ದಿನ ಆಗೈತೆ ಮಾಡಿ ಅನಿಸುತ್ತೆ ಕೆಲಸನ. ಸೊ ಇವತ್ತಿನ ಬಿಸಿಲಿಗೆ ಯಾವ ಥರ ಡ್ರೈ ಆಗೈತೆ ಅಂತ ನೋಡಿ. ಕೆಲಸ ವರ್ಕ್ ಮುಗೀತು. ಸೊ ಮನೆಯವ್ರು ನೋಡಿ ದೃಷ್ಟಿಯಾಗಿ ಬಂದ್ಬಿಟ್ಟು ವೈಟ್ ಪ್ರೈಮರ್ ತಗೊಂಡು ಹಾಕಿದ್ದಾರೆ. ಅಂದರೆ ಸುಣ್ಣ, ನಮ್ಮ ಹಳ್ಳಿ ಕಡೆ ಸುಣ್ಣ ಅಂತೀವಲ್ಲ ಅದು. ಸೊ ಇದು ಹಳೆ ಪದ್ಧತಿ, ಅವಾಗಲೂ ನಡೀತಾ ಇದೆ, ಇವಾಗೂ ನಡೀತಾ ಇದೆ. ಸರಿ, ಸಾಮಾನ್ಯ ತಿಟ್ಟಪ್ಪ ಅಂದ್ಬಿಟ್ಟು ಸಿದ್ದಣ್ಣನಿಗೆ ಹೇಳಿದೆ ನಾನು. ನೋಡಿ, ಇವತ್ತಿನ ವರ್ಕ್ಗಳು ಇಷ್ಟ ಆಗೈತೆ, ಇಷ್ಟೆಲ್ಲ ಕಂಪ್ಲೀಟ್ ಆಗೈತೆ. ಸೊ ಆಲ್ಮೋಸ್ಟ್ ಹೊರಗಡೆ ಕೆಲಸ ಕಂಪ್ಲೀಟ್ ಆಯಿತು. ಹೊರಗಡೆ ಸ್ವಲ್ಪ ಒಂದು 10 ಮೀಟ್ರು ಅದು ಕಂಪ್ಲೀಟ್ ಮಾಡಿದ್ದೀವಿ. ರೂಟ್ ಸೈಡ್ ಐತೆ. ನಾಳೆ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ಕೆಲಸ ಬೇರೆ ಕಡೆ ಆರ್ಡ್ರ್ಗಳಿದ್ದಾವೆ. ಸೊ ಅಲ್ಲೂ ಮೇಂಟೈನ್ ಮಾಡಬೇಕು, ಇಲ್ಲೂ ಮೇಂಟೈನ್ ಮಾಡಬೇಕು. ಏನು ಮಾಡ್ತೇವೆ, ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಎಲ್ಲ ವಿಧಿಯಾಟ. ಅಲ್ಲಿಂದ ಮನೆಗೆ ಬಂದು ಅದು ನೋಡಿದ್ರೆ ಏನು ಬೆಳಿಗ್ಗೆ ಮಾಡ್ತಾರೆ, ನಂಗೆ ಏನು ನೈಟ್ ಪೂರಿ ಮಾಡಬೇಕು ಅಂತವೆ ಮನೇಲಿ ಮೂಡತ್ತಾವು.